ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಿರಣ್ ಖಂಡ್ರೆ ಅವರು ರಾಜ್ಯ ಸರ್ಕಾರಕ್ಕೆ ರೈತರ ಪರವಾಗಿ ಒತ್ತಾಯ ಮಾಡಿದ್ದಾರೆ. ಮುಖ್ಯ ಅಂಶಗಳು: ಸಮಸ್ಯೆ ಜೂನ್ ತಿಂಗಳಲ್ಲಿ ಮಳೆ ಇಲ್ಲದ ಕಾರಣ ಒಣಭೂಮಿಯಲ್ಲಿ ರೈತರು ಚಿಂತೆಯಲ್ಲಿದ್ದಾರೆ. ಬೀಜ ಗೊಬ್ಬರಕ್ಕಾಗಿ ಸಾಲ ಮಾಡಿರೋ ರೈತರು ಈಗ ಸಂಕಷ್ಟದಲ್ಲಿದ್ದಾರೆ. ಬೇಡಿಕೆ ಒಂದು, ಸಾಲ ಮನ್ನಾ. ರಾಷ್ಟ್ರೀಕೃತ ಬ್ಯಾಂಕ್ ಮತ್ತು ಜಿಲ್ಲಾ ಸಹಕಾರಿ ಬ್ಯಾಂಕ್ಗಳಲ್ಲಿ ರೈತರು ಮಾಡಿರುವ ಸಂಪೂರ್ಣ ಸಾಲವನ್ನು ಕೂಡಲೇ ಮನ್ನಾ ಮಾಡಬೇಕು. ಇದರಿಂದ ರೈತರು ಸಾಲದ ಹೊರೆಯಿಂದ ಮುಕ್ತರಾಗ್ತಾರೆ. ಬೇಡಿಕೆ 2, ತಕ್ಷಣ ಪರಿಹಾರ. ರೈತರಿಗೆ ಬೇಕಾದ ಸೌಲಭ್ಯಗಳನ್ನು ಕೂಡಲೇ ಕೊಡಬೇಕು. ರೈತರ ಬಗ್ಗೆ ಸತ್ಯವಾದ ವರದಿ ಪಡೆದು ಸಕಾಲದಲ್ಲಿ ನ್ಯಾಯ ಕೊಡಬೇಕು. ಬೇಡಿಕೆ 3, ಕೃತಕ ಮಳೆ. ಸರ್ಕಾರವು ಟೆಕ್ನಾಲಜಿ ಬಳಸಿ ಕೃತಕ ಮಳೆ ಸುರಿಸುವ ಕಾರ್ಯ ಕೈಗೊಳ್ಳಬೇಕು. ಯಾರಿಗೆ ಮನವಿ? ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರಿಗೆ ಕಿರಣ್ ಖಂಡ್ರೆ ಅವರು ಈ ವಿನಂತಿ ಮಾಡಿದ್ದಾರೆ. ಅವರ ಅಭಿಪ್ರಾಯ: ರೈತರು ದೇಶದ ಬೆನ್ನೆಲುಬು. ಅವರ ಕಷ್ಟವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಗಂಭೀರವಾಗಿ ಪರಿಗಣಿಸಬೇಕು. ಸೂಕ್ತವಾದ ಸಕಾಲ ಕಾಲಕ್ಕೆ ರೈತರಿಗೆ ಕಷ್ಟದಿಂದ ಪಾರು ಮಾಡಬೇಕು. ಇಲ್ಲದಿದ್ದರೆ ರೈತರು ಸಾಯೋದು ಇರೋದು ಒಂದೇ ಗತಿ ಅನ್ನೋದು ಹಾಗೆ ಇರ್ತದೆ. ವರದಿ ಸತೀಶ್ ಕುಮಾರ್, ಕಲಾಬೀದರ್. ಯಾರ ರೈತರು ಇವತ್ತಿನ ತನಕ ನಯ ಪೈಸಾ ಬರಲ್ಲ. ಬರಗಾಲ ಘೋಷಣೆ ಮಾಡೋದ್ರದಿಂದ ಏನಾದರೂ ಪರಿಹಾರ ಆಗ್ತದೆ ರೈತರಿಗೆ ಪರಿಹಾರ ಸಿಕ್ಕದೇನೋ? ಯಾರಾದರೂ ನಾವು ಇವತ್ತು ನಾನು ಎಲೆಕ್ಟ್ರಾನಿಕ್ ಮೀಡಿಯಾದವ್ರ ಮುಖಾಂತರ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಬರೀ ಬರಗಾಲ ಡಿಕ್ಲೇರ್ ಮಾಡೋದ್ರಿಂದ ಆಗಲ್ಲ, ಆದರೆ ಕಾರ್ಯರೂಪದಾಗ ಬರಬೇಕು. ಅದೇನು ಕಾರ್ಯರೂಪದಾಗ ಬರಬೇಕಂತಂದ್ರೆ ರೈತರು ಸಾಲ ತೊಗೊಂಡಿದ್ದೆವು, ಸಾಲ ಮನ್ನಾ ಮಾಡಬೇಕು. ಅದಕ್ಕೆ ನಾನು ವಿಶೇಷವಾಗಿ ಮತ್ತು ನಾವು ಮುಖ್ಯಮಂತ್ರಿಗಳು ಕೇಳ್ಕೊತೀನಿ, ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡೂ ನ್ಯಾಷನಲ್ ವೈಸ್ ಬ್ಯಾಂಕ್ ಹಾಗೂ ರಾಷ್ಟ್ರೀಕೃತ ಇಲ್ಲಿದ್ದಂಥ DCC ಬ್ಯಾಂಕ್ ಸಾಲ ಮನ್ನಾ ಮಾಡಿದ್ರೆ ಒಂದು ಬಗ್ಗೆ ರೈತರ ಸಾಲದಿಂದ ಆದರೂ ಮುಕ್ತನಾಗ್ತಾರೆ ಅಂತೇಳಿ ನನ್ನ ವಿನಂತಿ ಇದೆ. ಸತತವಾಗಿ ಈಗ 1 ತಿಂಗಳಾಯಿತು ಮಳೆಗಾಲ ಸ್ಟಾರ್ಟ್ ಆಗಿ ಇಲ್ಲಿವರೆಗೆ ಮಳೆಯಾಗಿಲ್ಲ. ಎಲ್ಲೋ ಮಳೆ ಬಿತ್ತು, ಎಲ್ಲಿ ಸ್ವಲ್ಪ ಜಿಬಿ ಬೀಳ್ತಾ ಇದೆ, ಹೋಗ್ತಾ ಇದೆ. ಹೀಗಾಗಿ ರೈತ ಭಾಳಷ್ಟು ಕಷ್ಟದಲ್ಲಿದ್ದಾನ, ಕಂಗಾಲಾಗ್ಯಾನ. ರೈತರಿಗೆ ಜನ ದನಗಳಿಗೆ ಕರುಗಳಿಗೆ ನೀರಿಲ್ಲ, ಎಲ್ಲ ಕೆರೆಗಳೆಲ್ಲ ಬೆತ್ತಿ ಒಣಗ್ತಾ ಇದ್ದಾವ. ಇಂಥ ಸಮಯದಲ್ಲಿ ನಾನು ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕಳಕಳಿಯಿಂದ ವಿನಂತಿ ಕೇಳ್ಕೊತೀನಿ. ತಾವು ಈ ಕಲ್ಯಾಣ ಕರ್ನಾಟಕದಲ್ಲಿ ಮಳೆ ಇಲ್ಲ ಅಭಾವದಿಂದ ಬಹಳಷ್ಟು ಎಲ್ಲ ರೈತರು ಒಂದು ಸ್ವಲ್ಪ ಮಳೆ ಬಿದ್ದ ಕಡೆಯಿಂದ ಎಲ್ಲ ಯಾರು ಸೋಯಾಬೀನು, ತೊಗರಿ ಎಲ್ಲ ಹೆಸರು ಬಿತ್ತಿ ಎಲ್ಲ ಒಣಗಿ ಹೋಗ್ಯಾವ. ಎಲ್ಲ ಮೊಳಕೆ ಎಲ್ಲ ಬತ್ತು ಹೋಗ್ಯಾವ, ಏನೂ ಉಳಿದಿಲ್ಲ. ಅದಕ್ಕೋಸ್ಕರ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಲ್ಲಿ ನಾವು ಮನವಿ ಮಾಡ್ತೀನಿ, ಕಲ್ಯಾಣ ಕರ್ನಾಟಕದಲ್ಲಿ ಮೋಡ ಬಿತ್ತನೆ ಮಾಡಿ ಮಳೆ ಬೀಳಿಸೋಂಥ ಪ್ರಯತ್ನಗಳನ್ನು ಆಗಬೇಕು. ಟೆಕ್ನಾಲಜಿ ಇವತ್ತು ಭಾಳಷ್ಟೆಲ್ಲ ಮುಂದುವರೆದಿದೆ. ಆ ರೀತಿ ಮೋಡ ಬಿತ್ತನೆ ಮಾಡಿ ಮಳೆ ಬೀಳಿಸೋಂಥ ಪ್ರಯತ್ನ ಮಾಡಿದ್ರೆ ಅಟ್ಲೀಸ್ಟ್ ದನ ಕರುಗಳಿಗಾದರೂ ಮಳೆ ಆಗ್ತದೆ, ನೀರು ಆಗ್ತದೆ ಜನಗಳಿಗೆ. ಮತ್ತು ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ನಮ್ಮ ಈ ಒಂದು ಬರಗಾಲ ಘೋಷಣೆ ಮಾಡಿ ಎಲ್ಲರಿಗೆ ರೈತರಿಗೆ ಸಾಲ ಮನ್ನಾ ಮಾಡಬೇಕಂತ ಹೇಳಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಕಳಕಳಿ ವಿನಂತಿ ಕೇಳ್ಕೊತೀನಿ. ಎಲ್ಲ ರೈತರ ಪರವಾಗಿ ನಾನು ಕಳಕಳಿಯ ವಿನಂತಿ ಇದೆ. ಏನೆಂದರೆ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಯಾವಾಗ ಭೂಮಿಯಲ್ಲೇ ಬೆಳೆ ಇಲ್ಲ, ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇನು ಇದೆ, ಆದರೆ ಭೂಮಿಯಲ್ಲಿ ಬೆಳೆನೇ ಬೆಳೀತಾ ಇಲ್ಲ. ಯಾರ ರೈತ ಇವತ್ತು ದೇಶಕ್ಕೆ ಅನ್ನ ಕೊಡ್ತಾ ಇದ್ದಾನೆ ಅವನೇ ಇವತ್ತು ಕಂಗಾಲ ಸ್ಥಿತಿಯಲ್ಲಿದ್ದಾನೆ. ಅದಕ್ಕೋಸ್ಕರ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಸಾಲ ಮನ್ನಾ ಮಾಡಬೇಕಂತ ಹೇಳಿ ನನ್ನ ಕಳಕಳಿಯ ವಿನಂತಿ. ಕಲ್ಯಾಣ ಕರ್ನಾಟಕದ ಪರವಾಗಿ ನಾನು ಕಿರಣ್ ಕುಮಾರ್ ಖಂಡ್ರೆ, ರೈತರ ಪರವಾಗಿ ಕಳಕಳಿಯ ಮನವಿ. ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.